ಶೀಲಾ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತಿನ ನಾನು ವಿಶೇಷ ಅಡುಗೆ ಏನು ಮಾಡ್ತಿದ್ದೀನಿ ಅಂದರೆ ಅವರೆಕಾಳು ಪರೋಟ. ಅದಕ್ಕೆ ಫಸ್ಟ್ ಹಿಟ್ಟು ಕಲಿಸ್ಕೊಳೋಕು ಎಣ್ಣೆ ಹಾಕಿ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊತಿದ್ದೀನಿ. ಇದು ಕಲಸೋದು ಮುಗಿದಿದೆ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಸವರಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅಷ್ಟರೊಳಗೆ ನಾವು ಪರೋಟಕ್ಕೆ ಏನೇನು ಬೇಕು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಈಗ ಪರೋಟ ಸ್ಟಫಿಂಗ್ ರೆಡಿ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ ಹಾಕ್ತಿದ್ದೀನಿ, ಒಂದು 8 ಹಸಿಮೆಣಸಿನ್ಕಾಯಿ ತೊಗೊಳ್ತಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ. ಇದನ್ನು ವೆಜಿಟೇಬಲ್ ಕಟರ್ನಾಗಾದ್ರೂ ಮಾಡ್ಕೋಬಹುದು, ಮಿಕ್ಸಿಗಾದ್ರೂ ಮಾಡ್ಕೋಬಹುದು. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಅವರೆಕಾಳು, ಸಿಪ್ಪೆ ತೆಗೆದಿರೋ ಅವರೆಕಾಳನ್ನ ಹಾಕ್ತಿದ್ದೀನಿ. ಲೈಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ, ಇದಾಗಿದೆ. ಬ್ಲೆಂಡ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ಲ. ಎಣ್ಣೆ ಕಾದಿದೆ, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇನ್ನೂ ಸ್ವಲ್ಪ ಅವರೆಕಾಳನ್ನ ಹಾಕಿದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗೆಲ್ಲ ಇದು ಹಸಿ ಸ್ಮೆಲ್ ಹೋಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಚಾಟ್ ಮಸಾಲ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ನಿಂಬು ರಸ ಹಾಕ್ತಿದ್ದೀನಿ. ಇದನ್ನೆಲ್ಲ ಕಲಸಿ ಸ್ಟವ್ ಆಫ್ ಮಾಡಿ 5 ನಿಮಿಷ ಬಿಟ್ಟು ಸ್ಟಫಿಂಗ್ ಸ್ಟಾರ್ಟ್ ಮಾಡಬೇಕು. ಒಂದು ಬಟರ್ ಪೇಪರಿಗೆ ಹಿಟ್ಟು ಕಲಸಿರೋದನ್ನ ಸ್ಟಫಿಂಗ್ ಹಾಕ್ತಿದ್ದೀನಿ. ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಕೆಳಗಡೆ ಎಣ್ಣೆ ಹಚ್ಚಿರೋದ್ರಿಂದ ಮೇಲ್ಗಡೆ ಬಟರ್ ಹಾಕ್ತಾ ಇದ್ದೀನಿ. ಮೇಲೇನು ಸ್ವಲ್ಪ ಬಟರ್ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಟು ಬಿಸಿ ಬಿಸಿ ಪರೋಟ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.